ನಿಖಿಲ್ಗೆ ಏನಾಯ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಜಾಗ್ವಾರ್ ಹೀರೋ ನಿಖಿಲ್ ಅಮೆರಿಕಕ್ಕೆ ಹೋಗಿದ್ಯಾಕೆ? ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದ್ದೆ ಅವರಿಗೆ ಪ್ರಾಬ್ಲಮ್ ಆಯ್ತಾ? ಅಮೆರಿಕದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ರೀತಿಯ ಚಿಕಿತ್ಸೆ ಪಡೆದ್ರ ನಿಖಿಲ್? ಇದೇ ಹೊತ್ತಿನ ವಿಶೇಷ. ನಿಖಿಲ್ಗೆ ಏನಾಯ್ತು? ಜಾಗ್ವಾರ್ ಚಿತ್ರದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಈಗ ಅಮೆರಿಕದಲ್ಲಿದ್ದಾರೆ. ಹಾಲಿವುಡ್ ಚಿತ್ರವೊಂದರ ಮಾತುಕತೆಗೆ ಅವರು ಲಾಸ್ ಏಂಜಲ್ಸ್ಗೆ ತೆರಳಿದ್ದಾರೆ. ಅದರ ಜೊತೆಗೆ ಅವರು ಅಮೆರಿಕದ ಡೆಟ್ರಾಯ್ಟ್ ನಗರದಲ್ಲಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಪುಟ್ಟದೊಂದು ಚಿಕಿತ್ಸೆಗೆ ಒಳಗಾಗಿದ್ದಾರೆ. ಅದು ಪ್ಲಾಸ್ಟಿಕ್ ಸರ್ಜರಿ ಅಥವಾ ಲೇಸರ್ ಸರ್ಜರಿ ಅಂತ ಹೇಳಲಾಗ್ತಾ ಇದೆ. ಬನ್ನಿ, ನಿಖಿಲ್ ಅವರಿಗೆ ಏನಾಗಿದೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಿಮಗೆ ತೋರಿಸ್ತೀವಿ. ಜಾಗ್ವಾರ್ ಹೀರೋ ನಿಖಿಲ್ ಅಮೆರಿಕಾಗೆ ಹೋಗಿದ್ದೇಕೆ? ಅಮೆರಿಕಾದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ರೀತಿಯ ಚಿಕಿತ್ಸೆ ಪಡೆದ ನಿಖಿಲ್ ಪ್ಲಾಸ್ಟಿಕ್ ಸರ್ಜರಿ ರೀತಿಯ ಚಿಕಿತ್ಸೆ ಪಡೆಯೋಕೆ ನಿಖಿಲ್ಗೆ ಏನಾಗಿತ್ತು? ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದ್ದೆ ನಿಖಿಲ್ ಅವರಿಗೆ ಪ್ರಾಬ್ಲಮ್ ಆಯ್ತಾ? ಪ್ರಿಯ ವೀಕ್ಷಕರೇ, ಸದ್ಯ ಇಂಥದ್ದೊಂದು ಸುದ್ದಿ ಅಮೆರಿಕಾದಿಂದ ಬಂದಿದೆ. ಯಾಕಂದ್ರೆ ನಟ ನಿಖಿಲ್ ತಂದೆ HD ಕುಮಾರಸ್ವಾಮಿ ಹಾಗೂ ತಾಯಿ ಅನಿತಾ ಕುಮಾರಸ್ವಾಮಿಯವರ ಜೊತೆಯಲ್ಲಿ ಅಮೆರಿಕಾದಲ್ಲಿದ್ದಾರೆ. ಹಾಲಿವುಡ್ ಚಿತ್ರವೊಂದರ ಮಾತುಕತೆ ನಡೆಸುತ್ತಿದ್ದಾರೆ. ಈ ನಡುವೆ ಅವರು ಅಮೆರಿಕಾದ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ಚಿಕ್ಕದೊಂದು ಚಿಕಿತ್ಸೆಯನ್ನು ಮಾಡಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ನಿಖಿಲ್ ಅವರಿಗೆ ಚಿಕಿತ್ಸೆ ಪಡೆಯುವಂಥದ್ದೇನಾಗಿತ್ತು? ನಟ ನಿಖಿಲ್ ಅವರು ಅಮೆರಿಕ ದೇಶದಲ್ಲಿ ಚಿಕಿತ್ಸೆ ಪಡೆದದ್ದೇಕೆ? ಅಭಿಮಾನಿಗಳಿಗೆ ಇಂಥ ಹಲವಾರು ಪ್ರಶ್ನೆಗಳು ಕಾಡುತ್ತಿವೆ. ಅಭಿಮಾನಿಗಳ ಆ ಎಲ್ಲ ಪ್ರಶ್ನೆಗಳಿಗೂ ನಾವಿಂದು ಡೀಟೇಲ್ ಆಗಿ ಉತ್ತರ ಕೊಡ್ತೀವಿ ನೋಡಿ. ಅಂದ್ಹಾಗೆ 6 ಅಡಿ ಹೈಟು, 70 kg ವೆಯ್ಟು, ಕಟ್ಟು ಮಸ್ತಾದ ದೇಹ, ರಫ್ ಅಂಡ್ ಟಫ್ ಲುಕ್, ರಗಡ್ ಆಕ್ಷನ್ಸ್, ಸ್ಯಾಂಡಲ್ವುಡ್ಗೆ ಹೇಳಿ ಮಾಡಿಸಿದಂತಹ ಮಾಸ್ ಹೀರೋ ನಿಖಿಲ್. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಸದ್ಯಕ್ಕೆ ಸ್ಯಾಂಡಲ್ವುಡ್ನ ಮೋಸ್ಟ್ ಅಟ್ರಾಕ್ಟಿವ್ ಹೀರೋ ನಿಖಿಲ್ ಅಂದ್ರೂ ತಪ್ಪಿಲ್ಲ. ಜಾಗ್ವಾರ್ ಅನ್ನೋನು ಬೇರೆ ಇನ್ಯಾರೋ ಆಗಿದ್ದು ಅವನೇ. ನಿಮ್ಮೆಲ್ಲರನ್ನು ಎತ್ಬಿಟ್ರೆ ಕೇಳಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ಏಕೈಕ ಪುತ್ರ, ಮಾಜಿ ಪ್ರಧಾನಿ ದೇವೇಗೌಡರ ಪ್ರೀತಿಯ ಮೊಮ್ಮಗ. ಹೀಗಾಗಿಯೇ ಕುಮಾರಸ್ವಾಮಿ ಮತ್ತು ಅನಿತಾ ಕುಮಾರಸ್ವಾಮಿಯವರು ಇನ್ನೆಲ್ಲದ ಆಸಕ್ತಿ ವಹಿಸಿ ಜಾಗ್ವಾರ್ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ನಾನೊಂದು ಮೆಟ್ಲೇರೋದಕ್ಕೆ 10 ಜನರ ಕಾಲಕ್ಕೆ ಬೀಳಕ್ಕೂ ರೆಡಿ, 100 ಜನರನ್ನ ಕಾಲಲ್ಲಿ ತುಳಿಯೋಕ್ಕೂ ರೆಡಿ. ಚಿತ್ರದ ಹಾಡುಗಳನ್ನ ಕೇಳಿ ನಿಖಿಲ್ ಅವರ ಡ್ಯಾನ್ಸ್ ಅನ್ನ ನೋಡಿ ಅಭಿಮಾನಿಗಳಿಗೆ ಚಿತ್ ಏರಿತ್ತು. ಹುಡುಗಿ ಬಲೆ ಬೀಸಿ ಹಿಡಿದುಕೊಂಡಿರುವೆ, ಓ ನೀ ನನ್ನ ಮನಸ ವರಿಸಿ ಅಪ್ಪಿಕೊಂಡಿರುವೆ, ನೀ
ಸಿನಿಮಾ ಅದ್ಭುತ ಯಶಸ್ಸನ್ನ ಕಾಣದೇ ಇದ್ರೂ ಮೊದಲ ಪ್ರಯತ್ನದಲ್ಲೇ ನಿಖಿಲ್ ಜನರ ಗಮನ ಸೆಳೆದಿದ್ದು ಸುಳ್ಳಲ್ಲ. ನಿಖಿಲ್ ಅವರಲ್ಲಿ ಆಕ್ಷನ್ ಲುಕ್ ಇದೆ, ಅದಕ್ಕೆ ಬೇಕಾದ ಮೈಕಟ್ಟು ಕೂಡ ಇದೆ. ಇದೇ ಕಾರಣಕ್ಕೆ HD ಕುಮಾರಸ್ವಾಮಿಯವರು ಮಗನನ್ನ ಕರ್ಕೊಂಡು ಹಾಲಿವುಡ್ಗೆ ಹಾರಿರೋದು. ಹೌದು, ಕನ್ನಡ ಹುಡುಗ ನಿಖಿಲ್ ಹಾಲಿವುಡ್ ಚಿತ್ರವೊಂದರ ತಯಾರಿ ನಡೆಸಿದ್ದಾರೆ. ಆ ಮೂಲಕ ಕನ್ನಡ ನಟನೊಬ್ಬ ಹಾಲಿವುಡ್ನಲ್ಲಿ ಮಿಂಚೋಕೆ ಸಿದ್ಧನಾಗ್ತಿದ್ದಾನೆ. ಅದಕ್ಕೆಂದೇ ತಂದೆ ಕುಮಾರಸ್ವಾಮಿ, ತಾಯಿ ಅನಿತಾ ಕುಮಾರಸ್ವಾಮಿಯವರ ಜೊತೆ ನಿಖಿಲ್ ಲಾಸ್ ಏಂಜಲೀಸ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಅವರು ಅಮೆರಿಕ ದೇಶಕ್ಕೆ ತೆರಳೋಕ್ಕೂ ಮುನ್ನ ಇದನ್ನ TV9ಗೆ ಕನ್ಫರ್ಮ್ ಮಾಡಿದ್ರು. ನಾನು ಮತ್ತು ನನ್ನ ಧನಪತಿ ಅನಿತಾ ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ಅವರು 3 ಜನ ಅಮೇರಿಕಾಗೆ ಹೋಗ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಅದಕ್ಕೆ ಕಾರಣ ಹೊಸ ವರ್ಷ ಆಚರಣೆ ಜೊತೆಗೆ ಒಂದು ಇಂಡೋ ಅಮೇರಿಕನ್ ಕಂಪನಿ ಒಂದು ಸಿನಿಮಾ ಮಾಡಬೇಕು ಅಂತಕ್ಕಂಥದ್ದು ಇದೆ. ಅದು ಇಂಗ್ಲೀಷು ಮತ್ತು ಹಿಂದಿ ಲ್ಯಾಂಗ್ವೇಜ್ನಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಪೋಸಲ್ ಇದೆ. ಅದರ ಒಂದು ಚರ್ಚೆಗೆ ಲಾಸ್ ಏಂಜಲೀಸ್ಗೆ ಹೋಗ್ತಾ ಇದ್ದೇನೆ, ಹಾಲಿವುಡ್ಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಒಂದು ಈಗಾಗಲೇ ಒಂದು ಮೊದಲನೇ ಹಂತದ ಚರ್ಚೆ ಬಂದು ಇಲ್ಲಿ ಮಾತನಾಡೋಗಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಕಾರ್ಯಕ್ರಮ ಹಾಕೊಂಡಿದ್ದೇನೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಒಂದು ಹಾಲಿವುಡ್ ಸಿನಿಮಾ ಮಾಡಬೇಕು ಅನ್ನೋದು ಕುಮಾರಸ್ವಾಮಿಯವರ ಕನಸಾಗಿತ್ತು. ಈಗ ಅದನ್ನ ತಮ್ಮ ಪುತ್ರನ ಮೂಲಕವೇ ಈಡೇರಿಸಿಕೊಳ್ತಿದ್ದಾರೆ. ಈಗಾಗಲೇ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ತೆರೆ ಕಾಣುವ ಆ ಚಿತ್ರದ ಕಥೆ, ಅದರ ನಿರ್ದೇಶಕರು ಎಲ್ಲವೂ ಡಿಸೈಡ್ ಆಗಿದೆ. ಇಂಡೋ ಅಮೆರಿಕನ್ ಸಂಸ್ಥೆಯ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಳ್ಳುವುದೊಂದೇ ಬಾಕಿ. ಅದಕ್ಕಾಗಿ HDK ಕುಟುಂಬ ಅಮೆರಿಕಾಗೆ ತೆರಳಿತ್ತು. ಅದು ಒಂದು ಇಂಗ್ಲೀಷು ಮತ್ತು ಕನ್ನಡ, ಇಂಗ್ಲೀಷು ಹಿಂದಿ ಲ್ಯಾಂಗ್ವೇಜ್ನಲ್ಲಿ ಮಾಡ್ತಕ್ಕಂಥ ಒಂದು ಬೈ ಲ್ಯಾಂಗ್ವೇಜ್ ಮೂವಿ. ಅದು ಇಂಡೋ ಅಮೆರಿಕನ್ ಒಂದು ಕಂಪ್ನಿ ಇವತ್ತು ಬಂದು ಚರ್ಚೆ ಮಾಡಿದ್ದಾರೆ. ಒಬ್ಬ ಉತ್ತಮವಾದ ಡೈರೆಕ್ಟರ್ ಹೆಸರು ನನಗೆ ಏಕಿದ್ರೆ ಅವೆಲ್ಲ ಹೆಸರುಗಳು ಹೇಳಲಿಕ್ಕೆ ಇಲ್ಲ, ಫೈನಲ್ ಆಗಿದೆ. ಅವ್ರ ಕೈಲಿ ಮಾಡಿಸ್ಬೇಕು ಅಂತಕ್ಕಂಥದ್ದು ಆ ಕಂಪ್ನಿಯವರ ಒಂದು ಕಳಕಳಿ ಇದೆ. ಆ ಸ್ಟೋರಿ ಲೈನೆಲ್ಲ ಹೇಳಿದ್ದಾರೆ. ಒಂದು ಫೈನಲ್ ಹಂತಕ್ಕೆ ಅದು ಬಂದಿರೋದ್ರಿಂದ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸ್ಯಾಂಡಲ್ವುಡ್ ಚಿತ್ರಕ್ಕಾಗಿ ಇಷ್ಟೆಲ್ಲ ವರ್ಕೌಟ್ ಮಾಡಿದ್ದ ನಿಖಿಲ್ ಈಗ ಹಾಲಿವುಡ್ ಚಿತ್ರಕ್ಕೆ ತಯಾರಾಗ್ತಿದ್ದಾರೆ. ಈ ಚಿತ್ರಕ್ಕೆ ಅವರು ಇನ್ನು ಏನೆಲ್ಲ ಮಾಡ್ತಾರೆ ಅನ್ನುವ ಪ್ರಶ್ನೆ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಅಷ್ಟೇ ಅಲ್ಲ, ಕನ್ನಡಿಗನೊಬ್ಬ ಹಾಲಿವುಡ್ ಚಿತ್ರದಲ್ಲಿ ಹೀರೋ ಆಗ್ತಾ ಇರೋ ದೊಡ್ಡ ಖುಷಿಯು ನಾಡಿನ ಜನರಲ್ಲಿದೆ. ಇನ್ನು ಇದೇ ಜನವರಿ 18ನೇ ತಾರೀಕು ನಿಖಿಲ್ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಅವರು ಬಂದ ಬಳಿಕ ಚಿತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಲಿದೆ. ಅಂದಹಾಗೆ ಹಾಲಿವುಡ್ ಚಿತ್ರದ ನಿರ್ಮಾಣ ಕಾರ್ಯ ಆರಂಭವಾಗೋದು 2018ರಿಂದ. ಹೀಗಾಗಿ ಅಷ್ಟರೊಳಗೆ ನಿಖಿಲ್ ಮತ್ತೊಂದು ಕನ್ನಡ ಚಿತ್ರವನ್ನ ಮಾಡಲಿದ್ದಾರೆ. ಹೆಬ್ಬುಲಿ ಚಿತ್ರದ ನಿರ್ದೇಶಕ ಕೃಷ್ಣ ಅಥವಾ ಭಜರಂಗಿ ಚಿತ್ರದ ನಿರ್ದೇಶಕ ಹರ್ಷ ಆ ಚಿತ್ರವನ್ನ ನಿರ್ದೇಶನ ಮಾಡುವ ಸಾಧ್ಯತೆ ಇದೆ. ಜನವರಿ 28ರಂದು ನಿಖಿಲ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ತಮ್ಮ 2ನೇ ಚಿತ್ರವನ್ನ ಅನೌನ್ಸ್ ಮಾಡ್ತಾರೆ. ಅದರ ಬಳಿಕ ಅವರು ಹಾಲಿವುಡ್ಗೆ ಹಾರುತ್ತಾರೆ. ಹಾಲಿವುಡ್ ಚಿತ್ರದ ಬಗ್ಗೆ ಮಾತುಕತೆ ನಡೆಸೋಕೆ ಹೋಗಿರೋ ನಿಖಿಲ್ ಯಾವ ಚಿಕಿತ್ಸೆಗೆ ಒಳಗಾಗಿದ್ದಾರೆ? ಅವರು ಅಮೆರಿಕದಲ್ಲಿ ಚಿಕಿತ್ಸೆ ಪಡೆಯೋಕೆ ಕಾರಣ ಏನು? ಆ ಡೀಟೇಲ್ಸ್ ಅನ್ನ ನಿಮಗೆ ತೋರಿಸ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನಿಖಿಲ್ ಮೊದಲ ಚಿತ್ರದಲ್ಲೇ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಹೀರೋ ಆಗುವ ಸೂಚನೆ ಕೊಟ್ಟಿರೋ ಹೀರೋ. ಈಗ ಅವರು ಹಾಲಿವುಡ್ಗೂ ಹಾರುವ ಮುನ್ಸೂಚನೆ ಸಿಕ್ಕಿದೆ. ಈ ನಡುವೆ ಅವರು ಅಮೆರಿಕದಲ್ಲಿ ಲೇಸರ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ. ಅವರು ಅತಿಯಾಗಿ ವರ್ಕೌಟ್ ಮಾಡಿದ್ದೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ.
ನಿಖಿಲ್ ತಮ್ಮ ದೇಹಕ್ಕೆ ಒಂದು ರೂಪ ತಂದುಕೊಳ್ಳೋಕೆ ಎಷ್ಟು ಕಷ್ಟಪಟ್ರು ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ ನೋಡಿ. ನಾನೊಂದು ಮೆಟ್ಲೇರೋದಕ್ಕೆ 10 ಜನರ ಕಾಲಕ್ಕೆ ಬೀಳಕ್ಕೂ ರೆಡಿ, 100 ಜನರನ್ನ ಕಾಲಲ್ಲಿ ತುಳಿಯೋಕ್ಕೂ ರೆಡಿ. ಜಾಗ್ವಾರ್ ಅದೊಂದು ಆಕ್ಷನ್ ಓರಿಯೆಂಟೆಡ್ ರಿವೆಂಜ್ ಸ್ಟೋರಿ, ಪಕ್ಕಾ ಮಾಸ್. ಇದು ನಿಖಿಲ್ ಅಭಿನಯದ ಮೊಟ್ಟ ಮೊದಲ ಸಿನಿಮಾ. ಗೆಲ್ಲಲೇಬೇಕಾದ ಅನಿವಾರ್ಯತೆ ಇತ್ತು. ಹೀಗಾಗಿ ನಟ ನಿಖಿಲ್ ಕೂಡ ಎಲ್ಲವನ್ನ ಮರೆತು ತಮ್ಮನ್ನ ತಾವು ಚಿತ್ರಕ್ಕಾಗಿ ಅರ್ಪಿಸಿಕೊಂಡಿದ್ರು. 1 ವರ್ಷಗಳ ಕಾಲ ಅವರು ಹೊರ ಜಗತ್ತನ್ನೇ ಮರೆತು ಬಿಟ್ಟಿದ್ರು. ಸಿನಿಮಾ 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 ಪ್ರಪಂಚ ಬಿಟ್ಟು ಅವರು ಬೇರೆ ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳಲಿಲ್ಲ. ಸೆಲ್ಫಿಗೆ ಅದುರಿ ಹೋದನೆ, ಹಾಟಲ್ ಸಿಟಿಗೆ ಕಚ್ಚಿ ಪಕ್ಕ ಬಿಟ್ಟನೆ, ಬಂಗಾರದ ಬರ್ಫಿಲೆ ಲವ್ ಯು ಅಂದ್ಯಲ್ಲೇ, ಹೊಟ್ಟೆರ ಬಲ್ಲು ನೇರಿ ನಾವು ರೌಂಡು ಹೋಗನ್ವೆ. ನಿಖಿಲ್ ತಮ್ಮ ಚಿತ್ರಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ರು ಅನ್ನುವುದನ್ನ ಈ 2 ಫೋಟೋಗಳನ್ನ ನೀವು ಸೂಕ್ಷ್ಮವಾಗಿ ನೋಡ್ಲೇಬೇಕು. ಒಂದು ನಿಖಿಲ್ ಕಾಲೇಜು ಓದ್ತಾ ಇರುವಾಗ ತೆಗೆದಂತಹದ್ದು, ಇನ್ನೊಂದು ಜಾಗ್ವಾರ್ ಚಿತ್ರದ ಫೋಟೋ ಶೂಟ್ನದ್ದು. ನಿಖಿಲ್ ಕಾಲೇಜ್ ಟೈಮಲ್ಲಿ ಪಕ್ಕ ತೂಕದ ವ್ಯಕ್ತಿಯಾಗಿದ್ರು. ಯಾವಾಗ ರಾಜಕಾರಣಕ್ಕೆ ಎಂಟ್ರಿ ಕೊಟ್ರು ಜಿಮ್ ಸೇರಿಕೊಂಡು ವರ್ಕೌಟ್ ಮಾಡಿದ್ರು. ನಿಖಿಲ್ ಅವರನ್ನ ಬಲ್ಲವರ ಪ್ರಕಾರ ಅವರು ಕಳೆದ 8 ವರ್ಷಗಳಿಂದ ಜಿಮ್ಗೆ ಹೋಗ್ತಿದ್ದಾರೆ. ವರ್ಕೌಟ್ನಿಂದಲೇ ಅವರು ದೇಹದ ತೂಕವನ್ನ ಇಳಿಸಿಕೊಂಡಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿಯವರು ಲೋಕಸಭಾ ಚುನಾವಣೆಗೆ ನಿಂತಾಗ ಜನರ ನಡುವೆ ಬಂದ ನಿಖಿಲ್ ಆಕರ್ಷಕವಾಗಿ ಕಂಡಿತು. ಬಳಿಕ ಸಿನಿಮಾ ಎಂಟ್ರಿ. ಸಿನಿಮಾಗೆ ಬರಬೇಕು ಅನ್ನುವ ನಿರ್ಧಾರ ಮಾಡ್ತಾ ಇದ್ದಂತೆ ಅವರು ಸಿಂಗಪುರ್ಗೆ ತೆರಳಿ ನಟನೆಯ ಬಗ್ಗೆ ತರಬೇತಿ ಪಡೆದುಕೊಂಡು ಬಂದ್ರು. ಅದರ ಬಳಿಕ ಶುರುವಾಗಿದ್ದೇ ಭಾರೀ ವರ್ಕೌಟ್. ನಿಖಿಲ್ ಅವರು ತಮ್ಮ ದೇಹವನ್ನ ಸಪೂರ ಮಾಡಿಕೊಳ್ಳೋಕೆ ಆಯ್ಕೆ ಮಾಡಿಕೊಂಡಿದ್ದು ಇವರನ್ನೇ, ಕೈಲ್ ಆರ್ಥೂರ್. ಕೈಲ್ ಆರ್ಥೂರ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವರದ್ದು ಬಹುದೊಡ್ಡ ಹೆಸರು. ಯಾಕಂದ್ರೆ ಬಾಲಿವುಡ್ನ ಟಾಪ್ ಸ್ಟಾರ್ ಹೃತಿಕ್ ರೋಷನ್, ಹಾಲಿವುಡ್ನ ಅರ್ನಾಲ್ಡ್ ರಂತಹ ಘಟಾನುಘಟಿ ನಾಯಕರಿಗೆ ಜಿಮ್ ಟ್ರೈನರ್ ಆಗಿರೋ ಕ್ರಿಸ್ ಗೈತನಿ ಅವರ ಶಿಷ್ಯ ಈ ಆರ್ಥೂರ್. ಕೈಲ್ ಆರ್ಥೂರ್ ಬಾಲಿವುಡ್ನ ಸಾಕಷ್ಟು ನಟರಿಗೆ ಜಿಮ್ ಟ್ರೈನರ್ ಆಗಿದ್ದಾರೆ. ಎಂಥ ಅದ್ಭುತ ಟ್ರೈನರ್ ಬಳಿಯಲ್ಲಿ 6 ತಿಂಗಳಿಗೂ ಹೆಚ್ಚು ಕಾಲ ವರ್ಕೌಟ್ ಮಾಡಿದ್ರು ನಿಖಿಲ್. ನಿತ್ಯ 1.5 ಗಂಟೆ ನಾನ್ ಸ್ಟಾಪ್ ಎಕ್ಸರ್ಸೈಸ್ ಮಾಡಿದ್ರು. ದೇಹವನ್ನ ದಂಡಿಸಿದ್ರು. ಬೆಂಗಳೂರಿನ ತಮ್ಮದೇ ಪ್ರೈವೇಟ್ ಜಿಮ್ನಲ್ಲಿ ದೇಹಕ್ಕೊಂದು ಶೇಪ್ ಬರುವಂತೆ ಮಾಡಿಕೊಂಡ್ರು. ಇದರ ಜೊತೆಗೆ ನ್ಯೂಟ್ರಿಷನಿಸ್ಟ್ಗಳ ಸಲಹೆ ಪಡೆದು ದೇಹದ ತೂಕವನ್ನ ಕೂಡ ಕಾಪಾಡಿಕೊಂಡ್ರು. 9 ತಿಂಗಳು ಎಡೆ ಬಿಡದೆ ಶ್ರಮಿಸಿದ ನಿಖಿಲ್ ಗಟ್ಟಿ ದೇಹವನ್ನ ಪಡೆದುಕೊಂಡ್ರು.
ಸದ್ಯದ ಮಟ್ಟಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೈಟು ವೇಟು ಮತ್ತು ಮಸಲ್ ಪವರ್ನಲ್ಲಿ ಅದ್ಭುತ ಎನ್ನುವ ಮೈಕಟ್ಟು ಹೊಂದಿರೋ ನಟ ನಿಖಿಲ್. ಇದಿಷ್ಟೇ ಅಲ್ಲ, ತಮ್ಮ ಚಿತ್ರಕ್ಕಾಗಿ ನಿಖಿಲ್ ವಿಯೆಟ್ನಾಂಗೆ ತೆರಳಿ ಕಿಕ್ ಬಾಕ್ಸಿಂಗ್ ಕಲಿತರು. ಬ್ಯಾಂಕಾಕ್ನಲ್ಲಿ 1 ವಾರ ಇದ್ದು ಸ್ಟಂಟ್ಗಳ ತರಬೇತಿ ಪಡೆದ್ರು. ನಿಜ ಹೇಳಬೇಕು ಅಂದ್ರೆ ನಿಖಿಲ್ ಹೀರೋ ಆಗೋಕ್ಕೂ ಮೊದಲೇ ಒಂದು ಅಗ್ನಿ ಪರೀಕ್ಷೆಯನ್ನ ಎದುರಿಸಿ ಪಾಸ್ ಆಗಿದ್ರು. ಹಾಲಿವುಡ್ ಹಾಗೂ ಬಾಲಿವುಡ್ ಟ್ರೈನರ್ಗಳಿಂದ ಈ ತರಬೇತಿಗಳಿಗಾಗಿಯೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು. ಈ ಎಲ್ಲದರ ಪರಿಣಾಮ 6 ಪ್ಯಾಕ್ ಬಾಡಿಯನ್ನ ತಮ್ಮದಾಗಿಸಿಕೊಂಡ್ರು. ಜಾಗ್ವಾರ್ ಅನ್ನೋ ಟೈಟಲ್ಗೆ ತಕ್ಕ ಹೀರೋ ಆದ್ರು. ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೂ ನಿಖಿಲ್ ವರ್ಕೌಟ್ ಬಿಡ್ಲಿಲ್ಲ. ಮೈಸೂರಿನ ಇನ್ಫೋಸಿಸ್ನಲ್ಲಿ ಚಿತ್ರೀಕರಣ ನಡೆಯುವಾಗ ಅಲ್ಲಿರುವ ಜಿಮ್ನಲ್ಲಿ ನಿತ್ಯ ವರ್ಕೌಟ್ ಮಾಡ್ತಾ ಇದ್ರು. ಇನ್ನು ಸಿನಿಮಾ ತೆರೆಗೆ ಬಂತು ಅಂತ ಅವರು ಸುಮ್ಮನಾಗ್ಲಿಲ್ಲ. ತಮ್ಮ ವರ್ಕೌಟ್ನ ಮುಂದುವರೆಸಿದ್ದಾರೆ. ಪ್ರತಿನಿತ್ಯ 1.5 ಗಂಟೆ ಜಿಮ್ ಮಾಡ್ತಾರೆ. ಡಯಟ್ ಮಾಡದೇ ಇದ್ರೂ ದೇಹದ ತೂಕವನ್ನ ಸರಿಯಾಗಿ ಕಾಪಾಡಿಕೊಂಡಿದ್ದಾರೆ. ಇವತ್ತಿಗೂ ಬಗೆ ಬಗೆಯ ಸ್ಟಂಟ್ಗಳನ್ನ ಕಲಿತಾನೇ ಇದ್ದಾರೆ. ಯಾಕಂದ್ರೆ ನಿಖಿಲ್ ಓರ್ವ ಹೀರೋ. ಸಿನಿಮಾ ಇಂಡಸ್ಟ್ರಿಯಲ್ಲೇ ಕೆರಿಯರ್ ಕಂಡುಕೊಳ್ಳಲು ತೀರ್ಮಾನಿಸಿದ್ದಾರೆ. ಹೀಗಾಗಿ ಅದೆಲ್ಲ ಅವರಿಗೆ ಅನಿವಾರ್ಯ. ಹೀಗಾಗಿ ಅದನ್ನೆಲ್ಲ ಅವರು ಒಂದು ತಪಸ್ಸು ಅಂತಾನೆ ಮಾಡ್ತಿದ್ದಾರೆ. ನಿಖಿಲ್ ಅವರ ಶ್ರದ್ಧೆಯನ್ನ ಕಂಡ ಬಳಿಕವೇ ಕುಮಾರಸ್ವಾಮಿಯವರು ಕೂಡ ಹಾಲಿವುಡ್ ಚಿತ್ರ ಮಾಡೋ ತೀರ್ಮಾನಕ್ಕೆ ಬಂದಿರೋದು. ಇವತ್ತೇಕೆ ಅವರ ವರ್ಕೌಟ್ ಬಗ್ಗೆ ಇಷ್ಟೊಂದು ಬಿಲ್ಡಪ್ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಇವತ್ತಿನ ಸ್ಟೋರಿಯ ಮೂಲ ಇದೆ. ಯಾಕಂದ್ರೆ ನಿಖಿಲ್ 6 ತಿಂಗಳಲ್ಲಿ ತಮ್ಮ ದೇಹಕ್ಕೊಂದು ಶೇಪ್ ಕಂಡುಕೊಂಡಿದ್ರು. ಯಾವ ಮಟ್ಟಿಗೆ ಅಂದ್ರೆ ಸ್ವತಃ ನಿಖಿಲ್ ಕೂಡ ಊಹಿಸಿರ್ಲಿಲ್ಲ ಅಂಥದ್ದೊಂದು ಶೇಪ್ ಅವರಿಗೆ ಸಿಕ್ಕಿತ್ತು. ಆದ್ರೆ ಈಗ ಅದೇ ವರ್ಕೌಟ್ ಅವರಿಗೆ ಸಣ್ಣದೊಂದು ಸಮಸ್ಯೆಯನ್ನ ತಂದೊಡ್ಡಿತ್ತು. ಅದು ಸಹಜವಾಗಿಯೇ ಸಿನಿಮಾ ನಟರನ್ನ ಕಾಡುವಂತಹ ಮಾಮೂಲಿ ಸಮಸ್ಯೆ. ಆ ಸಮಸ್ಯೆಯನ್ನ ನಿಖಿಲ್ ಅಮೆರಿಕಾದಲ್ಲಿ ಪರಿಹರಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ನಿಖಿಲ್ ಅವರಿಗೆ ಏನಾಗಿದೆ, ಅವರು ಪಡೆದ ಚಿಕಿತ್ಸೆ ಯಾವುದು, ಆ ಡೀಟೇಲ್ಸ್ ಅನ್ನ ನಿಮಗೆ ತೋರಿಸ್ತೀವಿ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಜಾಗ್ವಾರ್ ಚಿತ್ರಕ್ಕಾಗಿ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದ್ದ ನಿಖಿಲ್ ಅವರ ದೇಹದಲ್ಲಿ ಸಣ್ಣ ಪುಟ್ಟ ಕಲೆಗಳಾಗಿದ್ವು. ಅವುಗಳನ್ನ ಸ್ಟ್ರೆಚ್ ಮಾರ್ಕ್ ಅಂತ ಕರೀತಾರೆ. ಸಹಜವಾಗಿಯೇ ಹೆಚ್ಚು ಜಿಮ್ ಅಲ್ಲಿ ವರ್ಕೌಟ್ ಮಾಡೋರಿಗೆ ಈ ಸಮಸ್ಯೆ ಎದುರಾಗುತ್ತೆ. ನಿಖಿಲ್ ಇದಕ್ಕಾಗಿ ಡೆಟ್ರಾಯ್ಡ್ನಲ್ಲಿ ಲೇಸರ್ ಚಿಕಿತ್ಸೆ ಪಡೆದಿದ್ದಾರೆ. ಬನ್ನಿ, ಏನದು ಚಿಕಿತ್ಸೆ ಅನ್ನೋದನ್ನ ನೋಡೋಣ. ಜಾಗ್ವಾರ್ ಹೀರೋ ನಿಖಿಲ್ ಅವರಿಗೆ ಏನಾಗಿದೆ? ನಿಖಿಲ್ ಅಮೆರಿಕಾದಲ್ಲಿ ಪಡೆದಂತಹ ಆ ಚಿಕಿತ್ಸೆ ಯಾವುದು? SS Krishna sir. Superman. No. Spider-Man. No. Batman. ನಿಖಿಲ್ ಅವರು ಅಮೆರಿಕ ದೇಶಕ್ಕೆ ಹೋಗಿದ್ದು ಹಾಲಿವುಡ್ ಚಿತ್ರದ ಒಪ್ಪಂದಕ್ಕಾಗಿಯೇ. ಇಂಡೋ ಅಮೆರಿಕನ್ ಸಂಸ್ಥೆಯ ಜೊತೆಯಲ್ಲಿ ಮಾತುಕತೆ ನಡೆಸುವುದಕ್ಕಾಗಿಯೇ. ಆದರೆ ಅದೇ ಹೊತ್ತಿನಲ್ಲಿ ಅವರು ಅಲ್ಲಿನ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ಪುಟ್ಟದೊಂದು ಚಿಕಿತ್ಸೆ ಪಡೆದಿದ್ದಾರೆ. ಅದು ಒಂದೇ ದಿನದಲ್ಲಿ ಮುಗಿಯುವ ಪುಟ್ಟ ಚಿಕಿತ್ಸೆ. ಅದಕ್ಕೆ ಕಾರಣ ಈ ವರ್ಕೌಟ್. ನಿಮ್ಗೆಲ್ಲ
ಗೊತ್ತಿರೋ ಹಾಗೆ ಓರ್ವ ಹೀರೋ ನೋಡೋಕೆ ಸುಂದರವಾಗಿರ್ಬೇಕು, ಕಟ್ಟುಮಸ್ತಾಗಿರ್ಬೇಕು, ದೇಹ ಫಳಫಳನೆ ಹೊಳಿತಾ ಇರ್ಬೇಕು, ಬೊಜ್ಜು ಕಾಣಬಾರ್ದು, ಚರ್ಮ ಸುಕ್ಕುಗಟ್ಟಬಾರ್ದು, ಹೀಗೆ ಏನೇನೋ ಕ್ವಾಲಿಟಿಗಳು ಇರಬೇಕಾಗುತ್ತೆ. ಆದ್ರೆ ಸಿಕ್ಕಾಪಟ್ಟೆ ತೂಕವಿದ್ದು ಓವರ್ ವರ್ಕೌಟ್ ಮಾಡುವವರಿಗೆ ಚರ್ಮ ಸುಕ್ಕುಗಟ್ಟುತ್ತೆ. ಅಂಥವರು ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಸಿಕೊಂಡ ಸಾಕಷ್ಟು ಉದಾಹರಣೆಗಳು ನಮ್ಮ ನಡುವೆಯೇ ಇದೆ. ಜಾಗ್ವಾರ್ ಚಿತ್ರಕ್ಕಾಗಿ ನಿಖಿಲ್ ಕೂಡ ಎನ್ನೆಲ್ಲದಂತೆ ವರ್ಕೌಟ್ ಮಾಡಿದ್ರು. ಆ ಮೂಲಕ ಹೊಟ್ಟೆ ಕರಗಿಸಿಕೊಂಡ್ರು, ಬೊಜ್ಜನ್ನ ಕಡಿಮೆ ಮಾಡಿಕೊಂಡ್ರು. ಅದರ ಪರಿಣಾಮ ಅನ್ನೋ ಹಾಗೆ ನಿಖಿಲ್ ಅವರ ದೇಹದ ಕೆಲ ಭಾಗದಲ್ಲಿ ಚರ್ಮ ಸುಕ್ಕುಗಟ್ಟಿತ್ತು. ದೇಹದ ಕೆಲ ಭಾಗದಲ್ಲಿ ಸ್ಟ್ರೆಚ್ ಮಾರ್ಕ್ಗಳು ಕಾಣ್ತಾ ಇದ್ವು. ಆ ಸ್ಟ್ರೆಚ್ ಮಾರ್ಕ್ಗಳನ್ನ ದೂರ ಮಾಡೋಕೆ ಪ್ಲಾಸ್ಟಿಕ್ ಸರ್ಜರಿ ಮಾದರಿಯಲ್ಲೇ ಪುಟ್ಟದೊಂದು ಚಿಕಿತ್ಸೆ ನೀಡಲಾಗುತ್ತೆ. ಅದರಿಂದ ದೇಹಕ್ಕೆ ಯಾವುದೇ ತೊಂದರೆ ಇಲ್ಲ. ಹಾಲಿವುಡ್ ಹಾಗೂ ಬಾಲಿವುಡ್ನ ಸಾಕಷ್ಟು ನಟರು ಈ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದಾರೆ. ಈಗ ನಿಖಿಲ್ ಕೂಡ ಅಮೆರಿಕದ ಡೆಟ್ರಾಯ್ಟ್ ನಗರದಲ್ಲಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅದೇ ರೀತಿಯ ಲೇಸರ್ ಚಿಕಿತ್ಸೆ ಪಡೆದಿದ್ದಾರೆ. ಅದು ಕೆಲವೇ ಗಂಟೆಗಳಲ್ಲಿ ಮುಗಿದು ಹೋದ ಚಿಕಿತ್ಸೆ, ಯಾವುದೇ ತೊಂದರೆ ಇಲ್ಲದ ಚಿಕಿತ್ಸೆ. ಹೊಟ್ಟೆ ಹಾಗೂ ಸೊಂಟದ ಭಾಗದಲ್ಲಿ ನೀಡಿದ ಚಿಕಿತ್ಸೆಯದು. ಅದಕ್ಕಾಗಿ ದಿನಗಟ್ಟಲೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಿಲ್ಲ. ಔಟ್ ಪೇಷಂಟ್ ರೀತಿಯಲ್ಲೇ ಬಂದು ಟ್ರೀಟ್ಮೆಂಟ್ ಪಡೆಯಬಹುದು. ಭಾರತದಲ್ಲೂ ಆ ಚಿಕಿತ್ಸೆ ಇದೆ. ಆದರೆ ಅಮೆರಿಕಾದಲ್ಲಿ ತುಂಬಾನೇ ಸುಲಭವಾದ ಚಿಕಿತ್ಸೆ ನೀಡಲಾಗುತ್ತೆ. ಹೀಗಾಗಿ ನಿಖಿಲ್ ಅಮೆರಿಕಾದಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಅಮೆರಿಕಾದಲ್ಲಿ ಚಿಕಿತ್ಸೆಯ ಬಳಿಕ ಅವರು ಪ್ಯಾರಾಗ್ಲೈಡಿಂಗ್ ಬಗ್ಗೆ ತರಬೇತಿ ಪಡೆಯುವ ಆಲೋಚನೆಯಲ್ಲಿದ್ದಾರೆ. ಯಾಕಂದ್ರೆ 2018ರಲ್ಲಿ ಸೆಟ್ಟೇರುವ ಹಾಲಿವುಡ್ ಚಿತ್ರದಲ್ಲಿ ನಿಖಿಲ್ ವಿಮಾನದಿಂದ ಕೆಳಗೆ ಜಿಗಿಯುವ ದೃಶ್ಯವಿರುತ್ತೆ. ಅದಕ್ಕಾಗಿ ಅವರು ಅಮೆರಿಕಾದಲ್ಲೇ ಪ್ಯಾರಾಗ್ಲೈಡಿಂಗ್ ತರಬೇತಿ ಪಡೆಯಲಿದ್ದಾರೆ. ಅದೇನೇ ಇರ್ಲಿ, ಜಾಗ್ವಾರ್ ಚಿತ್ರದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಧೂಳೆಪ್ಪಿಸಿದ ನಿಖಿಲ್ 18ನೇ ತಾರೀಕು ಹೊಸ ಹುರುಪಿನಲ್ಲಿ ಲ್ಯಾಂಡ್ ಆಗ್ತಿದ್ದಾರೆ. ಹೊಸ ಚಿತ್ರಕ್ಕೂ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಪುನಃ ಹಾಲಿವುಡ್ಗೆ ಹಾರಿ ಹಾಲಿವುಡ್ ಸ್ಟಾರ್ ಆಗೋಕೆ ಹೊರಟಿದ್ದಾರೆ. ಲಾಸ್ ಏಂಜಲೀಸ್ನಲ್ಲೂ ಕನ್ನಡ ಬಾವುಟ ಹಾರಿಸಲು ಸಿದ್ಧತೆ ನಡೆಸಿದ್ದಾರೆ. ಮಾತಾಡ್ತ್ಯಾ ಹೊಡೆದಾಡ್ತ್ಯಾ? ಅವನು ತುಂಬಾ ಬುದ್ಧಿವಂತ. ಲೇಸರ್ ಟ್ರೀಟ್ಮೆಂಟ್ ತುಂಬಾ ದೊಡ್ಡದೇನೂ ಅಲ್ಲ, 1-2 ಗಂಟೆಯಲ್ಲಿ ಮುಗಿಯುವಂತಹ ಪ್ರೊಸೆಸ್ ಅದು. ನಿಖಿಲ್ ಕೂಡ ಚಿಕಿತ್ಸೆ ಪಡೆದಿದ್ದಾರೆ ಅಷ್ಟೇ, ಅವರಿಗೆ ಏನೂ ಆಗಿಲ್ಲ. ಇನ್ನು ಕೆಲವು ದಿನಗಳಲ್ಲಿ ಅವರು ನಿಮ್ಮ ಮುಂದೆ ಬಂದು ನಿಲ್ತಾರೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.